ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಮಹಿಷಿ ಗೀತೆಗಳು ಎಂಬ 90ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಪರೀಕ್ಷಿತ್ ರಾಜ, ಸಾಕ್ಷಾತ್ ಶ್ರೀಯಃಪತಿಯಾದ ಶ್ರೀಕೃಷ್ಣನು ದ್ವಾರಕೆಯಲ್ಲಿದ್ದಾಗ ಅದು ಸಕಲ ಸಂಪತ್ ಸಮೃದ್ಧವಾಗಿ ಶೋಭಿಸುತ್ತಿತ್ತು. ಅನೇಕ ಯಾದವ ಶ್ರೇಷ್ಠರಿಂದ ತುಂಬಿದ್ದಿತು. ನವಯೌವನವುಳ್ಳ ಸ್ತ್ರೀಯರು ಉತ್ತಮಾಲಂಕಾರ ಭೂಷಿತರಾಗಿ ಮಿಂಚಿನಂತೆ ಶೋಭಿಸುತ್ತಾ ತಮ್ಮ ತಮ್ಮ ಮನೆಯ ಉಪ್ಪರಿಗೆಗಳ ಮೇಲೆ ಚೆಂಡಾಟ ಮೊದಲಾದ ವಿನೋದಗಳಿಂದ ವಿಹರಿಸುತ್ತಿರುವರು. ಅಲ್ಲಿನ ರಾಜಮಾರ್ಗಗಳೆಲ್ಲವೂ ಮದಜಲವನ್ನು ಸುರಿಸುತ್ತಿರುವ ಮದದಾನೆಗಳಿಂದ ಯಾವಾಗಲೂ ನಿಬಿಡವಾಗಿರುವವು. ಮತ್ತು ಅಲ್ಲಿನ ಬೀದಿಗಳೆಲ್ಲವೂ ಅಲಂಕೃತನಾದ ಸುಭಟರಿಂದಲೂ ಕುದುರೆಗಳಿಂದಲೂ ಸುವರ್ಣ ರಥಗಳಿಂದಲೂ ಶೋಭಿತಗಳಾಗಿರುವವು. ಎಲ್ಲಿ ನೋಡಿದರೂ ಉದ್ಯಾನಗಳು ಉಪವನಗಳು ಕಂಗೊಳಿಸುತ್ತಿರುವವು. ಅಲ್ಲಿನ ಗಿಡ ಮರಗಳೆಲ್ಲವೂ ಫಲಪುಷ್ಪಗಳಿಂದ ತುಂಬಿ ಯಾವಾಗಲೂ ಭ್ರಮರ ಝಂಕಾರಗಳಿಂದ ಕೂಡಿರುವುದು. ಇಂತಹ ದ್ವಾರಕಾ ನಗರಿಯಲ್ಲಿ ಕೃಷ್ಣನು 16,000 ಮಂದಿ ರಾಜಕುಮಾರಿಯರಿಗೂ ತಾನೊಬ್ಬನೇ ಪ್ರಿಯನಾಗಿ ಅಷ್ಟೇ ಆಕೃತಿಗಳನ್ನು ಧರಿಸಿ ಸಕಲ ಸಂಪತ್ ಸಮೃದ್ಧಗಳಾದ ಅವರ ಮನೆಗಳಲ್ಲಿ ರಮಿಸುತ್ತಿದ್ದನು. ತಾವರೆ ನೈದಿಲೆ ಮೊದಲಾದ ಪುಷ್ಪಗಳ ಪರಾಗದಿಂದ ಸುವಾಸಿತವಾಗಿಯೂ ಹಂಸ ಕಾರಂಡವಾದಿ ಪಕ್ಷಿಗಳ ಧ್ವನಿಯಿಂದ ಮನೋಹರವಾಗಿಯೂ ಇರುವ ನದಿಗಳಲ್ಲಿ ಆಗಾಗ ಆ ಸ್ತ್ರೀಯರೊಡನೆ ಜಲಕ್ರೀಡೆಯನ್ನಾಡುತ್ತಾ ಆ ಸ್ತ್ರೀಯರ ಸ್ತನ ಕುಂಕುಮದಿಂದ ಲೇಪಿತ ಗಾತ್ರನಾಗಿ ನಗುವವರನ್ನು ನೋಡಿ ನಗುವುದು, ನೀರೆರಿಚಿದವರ ಮೇಲೆ ನೀರೆರಚುವುದು, ಈ ವಿಧವಾದ ವಿನೋದಗಳಿಂದ ಯಕ್ಷ ಸ್ತ್ರೀಯರೊಡನೆ ಯಕ್ಷರಾಜನಾದ ಕುಬೇರನಂತೆ ಅವರೊಡನೆ ವಿಹರಿಸುತ್ತಿದ್ದನು. ಶ್ರೀಕೃಷ್ಣನ ಜಲಕ್ರೀಡಾ ವಿನೋದದಲ್ಲಿ ಆಕಾಶದಲ್ಲಿ ಗಂಧರ್ವರು, ಭೂಮಿಯಲ್ಲಿ ಸೂತ ಮಾಗಧ ವಂದಿಗಳು ಮೃದಂಗ ಪಣವ ಅನಕ ವೀಣೆ ಮೊದಲಾದ ವಾದ್ಯಗಳೊಡನೆ ಆತನ ಗುಣಕೀರ್ತನೆಗಳನ್ನು ಮಾಡುತ್ತಿದ್ದರು. ಈ ಜಲಕ್ರೀಡೆಯಲ್ಲಿ ಆ ಸ್ತ್ರೀಯರ ದುಕೂಲಗಳೆಲ್ಲವೂ ನೆನೆದು ಅವರ ಸ್ತನ ಜಘನಾದಿಗಳು ವ್ಯಕ್ತವಾಗುತ್ತಿರುವವು. ಅವರು ಎತ್ತಿ ಕಟ್ಟಿದ ತುರುವಿನಿಂದ ಹೂಗಳು ಉದುರುತ್ತಿರುವವು. ಈ ವೇಷದಿಂದ ಕೃಷ್ಣನಿಗೆ ತಮ್ಮಲ್ಲಿ ಮತ್ತಷ್ಟು ಮೋಹವನ್ನು ಹೆಚ್ಚಿಸುವಂತೆ ಅವನ ಮೇಲೆ ನೀರನ್ನು ಎರಚಿ ತಿರುಗಿ ಅವನು ತಮ್ಮ ಮೇಲೆ ಪ್ರತಿಯಾಗಿ ನೀರೆರಚುವುದಕ್ಕೂ ಅವಕಾಶವಿಲ್ಲದಂತೆ ಪಟ್ಟನೆ ಮುಂದೆ ಹೋಗಿ ಅವನನ್ನು ದೃಢವಾಗಿ ಆಲಂಗಿಸಿಕೊಳ್ಳುವರು. ಕೃಷ್ಣನ ದೇಹಾಲಿಂಗನದಿಂದ ಉಂಟಾದ ಸಂತೋಷದಿಂದ ಮೈಮರೆತು ನಗುಮುಖದೊಡನೆ ನಿಲ್ಲುವರು. ಹಾಗೆಯೇ ಕೃಷ್ಣನು ಕೂಡ ಆ ಸ್ತ್ರೀಯರ ಸ್ತನ ಕುಂಕುಮದಿಂದ ಲೇಪಿತ ಗಾತ್ರನಾಗಿ ಆ ವಿನೋದ ಸಂಭ್ರಮದಲ್ಲಿ ಕದಲಿದ ಮುಂಗುರುಳುಗಳೊಡನೆ ಆಗಾಗ ಅವರ ಮೇಲೆ ನೀರೆರಚುತ್ತಾ ಅವರು ತನ್ನ ಮೇಲೆ ಚೆಲ್ಲಿದ ನೀರಿಗೆ ಸಂತೋಷದಿಂದ ಮೈಯೊಡ್ಡುತ್ತಾ ಹೆಣ್ಣಾನೆಗಳೊಡನೆ ಆಡುವ ಮದಗಜದಂತೆ ಕಾಣುತ್ತಿದ್ದನು. ಹೀಗೆ ಜಲಕ್ರೀಡೆಯೆಲ್ಲವೂ ಮುಗಿದ ಮೇಲೆ ನಟರು ನರ್ತಕರು ಮೊದಲಾಗಿ ಗೀತವಾದ್ಯಗಳಿಂದ ಉಪಜೀವಿಸತಕ್ಕವರೆಲ್ಲರಿಗೂ ಕೃಷ್ಣನ ಪತ್ನಿಯರು ನಾನಾ ವಿಧಗಳಾದ ವಸ್ತ್ರಾಲಂಕಾರಗಳನ್ನು ಕೊಟ್ಟು ಸಂತೋಷಪಡಿಸಿದರು. ಹೀಗೆ ಕೃಷ್ಣನೊಡನೆ ಜಲಕ್ರೀಡೆಯನ್ನಾಡಿದ ಮೇಲೆ ಆ ಸ್ತ್ರೀಯರೆಲ್ಲರಿಗೂ ಅವನ ನಡೆ ನುಡಿ ನೋಟ ನಗೆ ಮುಂತಾದ ಚೇಷ್ಟೆಗಳನ್ನು ಅವನ ದೇಹಾಲಿಂಗನ ಸೌಖ್ಯವನ್ನು ಅವನು ತಮ್ಮಲ್ಲಿ ತೋರಿಸಿದ ಸರಸ ವಿನೋದಗಳನ್ನು ನೆನೆಸಿಕೊಂಡು ಬುದ್ಧಿಯು ಪರವಶವಾಯಿತು. ಅವರ ಮನಸ್ಸು ಸಂತತ ಧ್ಯಾನದಿಂದ ಕೃಷ್ಣನಲ್ಲಿಯೇ ನೆಲೆಗೊಂಡಿತು. ಬೇರೆ ಯಾವ ವಿಷಯವೂ ಅವರ ಮನಸ್ಸಿಗೆ ತೋರದಂತಾಯಿತು. ಆ ಕೃಷ್ಣನನ್ನೇ ಹಂಬಲಿಸುತ್ತಾ ಹುಚ್ಚರಂತೆಯೂ ಮಂಕರಂತೆಯೂ ತಮ್ಮೊಳಗೆ ತಾವು ಹೀಗೆಂದು ಮಾತಾಡತೊಡಗಿದರು. ಅವರಲ್ಲಿ ಒಬ್ಬಳು, ಓ ಕುರರ ಪಕ್ಷಿ, ನಿದ್ರೆಯಿಲ್ಲದೆ ಹೀಗೇಕೆ ಅರಚುತ್ತಿರುವೆ? ಸುಮ್ಮನೆ ಕೂಗದೆ ಸುಖವಾಗಿ ಮಲಗು. ಈ ರಾತ್ರಿಯಲ್ಲಿ ಸರ್ವೇಶ್ವರನಾದ ಕೃಷ್ಣನು ಬಾಹ್ಯ ವಿಷಯಗಳಲ್ಲಿ ಗಮನವನ್ನು ಬಿಟ್ಟು ನಿದ್ರಿಸುತ್ತಿರುವವನಲ್ಲವೇ? ಅವನಿಗೆ ನೀನು ಹೀಗೆ ನಿದ್ರಾ ಭಂಗವನ್ನು ಮಾಡಬಹುದೇ? ಅಥವಾ ಅದು ನಿನ್ನ ತಪ್ಪಲ್ಲ? ನೀನು ನಮ್ಮಂತೆ ಆ ಕೃಷ್ಣನ ನಗೆನೋಟಗಳನ್ನು ಅವನ ವಿಲಾಸಗಳನ್ನು ನೋಡಿ ಮೋಹ ಪರವಶೆಯಾಗಿರಬಹುದು. ಆ ವಿರಹ ಸಂಕಟದಿಂದಲೇ ನೀನು ಅಳುತ್ತಿರಬಹುದು ಎಂದಳು. ಮತ್ತೊಬ್ಬಳು, ಎಲೆ ಚಕ್ರವಾಕಿ, ಏನಿದು? ಈ ರಾತ್ರಿಯಲ್ಲಿ ನೀನು ನಿನ್ನ ಪ್ರಿಯನನ್ನು ಕಾಣದುದಕ್ಕಾಗಿ ಕಣ್ಣು ಮುಚ್ಚಿಕೊಂಡಿರುವೆಯೇನು? ಅದಕ್ಕಾಗಿಯೇ ಎಷ್ಟು ದೈನ್ಯದಿಂದ ಅಳುವ ಹಾಗಿದೆ? ಅಥವಾ ನನ್ನಂತೆ ನೀನು ಆ ಕೃಷ್ಣನ ಪಾದಸೇವೆಯನ್ನೇ ಬಯಸಿ ದುಃಖಿಸುವೆಯಾ?
ಆತನ ಪಾದಾರವಿಂದಗಳಲ್ಲಿ ಸಮರ್ಪಿಸಿದ ಪುಷ್ಪ ಮಾಲಿಕೆಯನ್ನು ಶಿರಸ್ಸಿನಲ್ಲಿ ನಮ್ಮಂತೆ ನೀನು ಧರಿಸಬೇಕೆಂಬ ತವಕದಿಂದ ಮರುಗುವೆಯೇನು ಎಂದಳು. ಇನ್ನೊಬ್ಬಳು, ಎಲೈ ಸಮುದ್ರವೇ, ನೀನು ಹಗಲು ರಾತ್ರಿಯೂ ನಿದ್ರೆಯಿಲ್ಲದೆ ಯಾವಾಗಲೂ ಹೀಗೆ ಭಯಂಕರವಾಗಿ ಮೊರೆದು ಕೂಗುತ್ತಿರುವೆಯಲ್ಲ. ಈಗ ನಾವು ಅನುಭವಿಸುತ್ತಿರುವ ದುಸ್ಸಹವಾದ ಅವಸ್ಥೆಯೇ ನಿನಗೂ ಹಿಡಿಯಿತೇನು? ಹಾಗೆಯೇ ಇರಬೇಕು. ಆ ಕೃಷ್ಣನು ಒಂದೆರಡಾವರ್ತಿ ನಮ್ಮನ್ನು ಆಲಂಗಿಸಿಕೊಂಡ ನೆವದಿಂದ ನಮ್ಮ ಸ್ತನಾಗ್ರದ ಕುಂಕುಮ ರೇಖೆಯನ್ನು ಅಪಹರಿಸಿಕೊಂಡು ಹೋದಂತೆ ನಿನ್ನಲ್ಲಿದ್ದ ಅಮೂಲ್ಯಗಳಾದ ಕೌಸ್ತುಭಮಣಿ, ಲಕ್ಷ್ಮಿ ಮುಂತಾದ ಲಾಂಛನಗಳನ್ನೆಲ್ಲ ಕಿತ್ತುಕೊಂಡು ಹೋಗಿರುವನು. ಆದುದರಿಂದ ನಮ್ಮ ಅವಸ್ಥೆಯೇ ನಿನಗೂ ಉಂಟಾಗಿರಬೇಕು. ಆಗ ಬೇರೊಬ್ಬಳು, ಓ ಚಂದ್ರ, ನಿನಗೆ ಪ್ರಬಲವಾದ ಕ್ಷಯರೋಗವು ಹಿಡಿದು ದಿನ ದಿನಕ್ಕೆ ಕುಂದುತ್ತಿರುವೆ. ಹಿಂದಿನಂತೆ ಅಂಧಕಾರವನ್ನು ಅಡಗಿಸುವ ಶಕ್ತಿಯು ನಿನ್ನಲ್ಲಿ ತಗ್ಗುತ್ತಾ ಬರುತ್ತಿದೆ. ಹೀಗೆ ನೀನು ದಿನ ದಿನಕ್ಕೆ ಕ್ಷೀಣಿಸುವ ಕಾರಣವೇನು? ಒಂದು ವೇಳೆ ನಮ್ಮಂತೆಯೇ ನೀನು ಆ ಶ್ರೀಕೃಷ್ಣನ ಬಾಯಿಂದ ಹೊರಟ ಮುದ್ದು ಮಾತುಗಳನ್ನು ಸ್ಮರಿಸಿಕೊಂಡು ಅವನ ಚಿಂತೆಯಿಂದಲೇ ಕೊರಗುತ್ತಿರುವೆಯೇನು? ಹಾಗೆಯೇ ಇರಬೇಕು ಎಂದಳು. ಮತ್ತೊಬ್ಬಳು, ಓ ಮಲಯ ಮಾರುತ, ನಿನಗೆ ನಾನು ಯಾವ ಅಪಕಾರವನ್ನು ಮಾಡಿರುವೆನು? ಆ ಶ್ರೀಕೃಷ್ಣನ ಕಟಾಕ್ಷ ವೀಕ್ಷಣವೆಂಬ ಬಾಣದಿಂದ ಮೊದಲೇ ಭೇದಿಸಿ ಹೋಗಿರುವ ನಮ್ಮ ಹೃದಯವನ್ನು ನೀನು ಮತ್ತಷ್ಟು ನೋಯಿಸುತ್ತಿರುವೆಯಲ್ಲ. ನಿರಪರಾಧಿನಿಯಾದ ನನ್ನನ್ನು ಹೀಗೆ ಪೀಡಿಸಬಹುದೇ ಎಂದಳು. ಕೃಷ್ಣನನ್ನು ಹುಡುಕುತ್ತಾ ಬಂದವಳೊಬ್ಬಳು ಹೂದೋಟದಲ್ಲಿ ಅದೇ ಚಿಂತೆಯಿಂದ ನಿಂತಿದ್ದ ಮತ್ತೊಬ್ಬಳನ್ನು ನೋಡಿ, ಓ ಸಖಿ, ಏನು ಇಲ್ಲಿ ನೀನು ಹೂಗಳನ್ನು ಕೊಯ್ಯುವುದಕ್ಕಾಗಿ ಬಂದೆಯಾ? ಅದು ಅಲ್ಲಿ ಈಗಲೇ ಅರಳುತ್ತಿರುವ ಕುಂದ ಪುಷ್ಪಗಳು ಕಾಣುತ್ತಿರುವವಲ್ಲವೇ? ಅವುಗಳನ್ನು ತೆಗೆದುಕೊಳ್ಳಬಹುದಲ್ಲ ಎಂದು ಕೇಳಲು, ಅದಕ್ಕವಳು, ಸಖಿ, ಈ ಮೂವರ್ಣವಿಲ್ಲದ ಕುಂದದಿಂದ ನನಗೇನಾಗಬೇಕಾಗಿದೆ? ಇದು ನನಗೆ ಬೇಡ ಎಂದಳು. ಆಗ ಮೊದಲನೆಯವಳು, ಹಾಗಿದ್ದರೆ ನಿನಗೆ ಯಾವ ಪುಷ್ಪದಲ್ಲಿ ಆಸೆಯುಂಟು ಎಂದು ಕೇಳಲು, ಎರಡನೆಯವಳು, ಸಖಿ, ಕಿವಿಗೂ ತಲೆಗೂ ಅಲಂಕಾರ ಯೋಗ್ಯವಾದ ಪುನ್ನಾಗ ಪುಷ್ಪವನ್ನು, ಅಂದರೆ ವೇದಾಂತ ಗೋಚರನಾದ ಪುರುಷೋತ್ತಮನನ್ನು, ಎಂದರೆ ಶ್ರೀಕೃಷ್ಣನನ್ನು ಹುಡುಕುತ್ತಿರುವೆನು. ಪುಷ್ಪ ಸಮೃದ್ಧವಾದ ಆ ಗಿಡದ ಸುವಾಸನೆಗಲ್ಲವೇ ಅಗ್ನ ಜಂತುಗಳಾದ ಗೋವುಗಳು ಉನ್ಮುಖವಾಗಿ ಹುಡುಕುತ್ತಿರುವವು. ಅಂದರೆ ಜನ್ಮರಹಿತನಾದ ಆ ಪುರುಷೋತ್ತಮನನ್ನು ಶ್ರುತಿವಾಕ್ಯಗಳು ಹುಡುಕುತ್ತಿರುವವು. ಇನ್ನು ನಮಗೆ ಅದರಲ್ಲಿ ಆಸೆಯು ಹುಟ್ಟುವುದು ಏನಾಶ್ಚರ್ಯವು ಎಂದಳು. ಮತ್ತೊಬ್ಬಳು ಮೇಘವನ್ನು ನೋಡಿ, ಓ ಮೇಘವೇ, ನೀನೇ ಭಾಗ್ಯವಂತನು. ಆ ಶ್ರೀಕೃಷ್ಣನ ಮೈ ಮೇಲೆ ಬಿಸಿಲು ಬೀಳದಂತೆ ನೀನು ಮರೆಯಾಗಿ ಅವನಿಗೆ ಆಗಾಗ ಪ್ರಿಯವನ್ನು ಉಂಟು ಮಾಡಿರುವೆ. ನಮ್ಮಂತೆ ನೀನು ಈಗ ಆತನನ್ನೇ ನಿಶ್ಚಲವಾಗಿ ಧ್ಯಾನಿಸುವೆಯೇನು? ಅದರಿಂದಲೇ ನೀನು ನಮ್ಮಂತೆ ಜಲಾರ್ದ್ರ ಹೃದಯನಾಗಿರುವುದು ನ್ಯಾಯವೇ? ಆ ಕೃಷ್ಣನ ಪ್ರಸಂಗವು ಎಂಥವರಿಗಾದರೂ ದುಃಖ ಹೇತುವು ಎಂದಳು. ಮತ್ತೊಬ್ಬಳು, ಎಲೆ ಕೋಗಿಲೆ, ನಿನಗೆ ಕಲಕಂಠನೆಂಬ ಹೆಸರು ಯುಕ್ತವೇ? ಆ ಶ್ರೀಕೃಷ್ಣ ನಾಮದಂತೆ ಮಧುರವಾದ ಶಬ್ದವನ್ನೇ ನೀನು ಯಾವಾಗಲೂ ನುಡಿಯುತ್ತಿರುವೆ. ಸತ್ತವರನ್ನು ಬದುಕಿಸುವಷ್ಟು ಕೋಮಲವಾದ ನಿನ್ನ ಮಧುರ ಸ್ವರದಿಂದ ನಿನಗೆ ನನ್ನಿಂದಾಗಬೇಕಾದ ಪ್ರಿಯವೇನೆಂಬುದನ್ನು ಮತ್ತೊಮ್ಮೆ ಹೇಳು. ಓ ಶುಕರಾಜ, ಯದೋತ್ತಮನಾದ ಆ ಶ್ರೀಕೃಷ್ಣನ ಕಥೆಗಳನ್ನು ಒಂದಾವರ್ತಿ ನಿನ್ನ ಬಾಯಿಂದ ಹಾಡು. ವಿರಹಾಗ್ನಿಯಿಂದ ಬೇಯುತ್ತಿರುವ ನಮ್ಮ ಹೃದಯವನ್ನು ಆ ಶ್ರೀಕೃಷ್ಣನ ಕಥಾಮೃತದಿಂದ ನೀನು ಆಪ್ಯಾಯನ ಮಾಡುವುದಾದರೆ ನಿನಗೆ ಹಾಲಿನಿಂದಲೇ ಅಭಿಷೇಕವನ್ನು ಮಾಡುವೆನು. ಓ ಪರ್ವತರಾಜ, ನೀನು ಬಹಳ ಉದಾರ ಸ್ವಭಾವವುಳ್ಳವನು. ಇದ್ದ ಕಡೆಯನ್ನು ಬಿಟ್ಟು ಕದಲದೆ ಬಾಯಿ ಬಿಟ್ಟು ಮಾತಾಡದೆ ನಿಂತಿರುವೆ. ಏನೋ ದೊಡ್ಡ ವಿಷಯವನ್ನು ಆಲೋಚಿಸುವಂತಿದೆ. ನಾವು ನಮ್ಮ ಸ್ತನಾಗ್ರಗಳಿಂದ ಆ ನಂದಕುಮಾರನ ಪಾದಾರವಿಂದಗಳನ್ನು ಧರಿಸುವುದಕ್ಕಾಗಿ ಆಸೆ ಪಡುವಂತೆ ನೀನು ನಿನ್ನ ಶಿಖರಗಳಿಂದ ಅವುಗಳನ್ನು ಧರಿಸಬೇಕೆಂದು ಕೋರುವೆಯಾ? ಓ ಸಮುದ್ರ ಪತ್ನಿಗಳಾದ ನದಿಗಳಿರ, ಇದೇನು ನೀವು ದಿನ ದಿನಕ್ಕೆ ನೀರುಣಗಿ ಕೃಶರಾಗುತ್ತಿರುವಿರಿ. ನಿಮ್ಮಲ್ಲಿರುವ ಕಮಲಗಳ ಕಾಂತಿಯು ಕಂದುತ್ತಿರುವುದು. ಇದಕ್ಕೆ ಕಾರಣವೇನು? ನಾವು ಆ ಶ್ರೀಕೃಷ್ಣನ ಪ್ರಣಯ ಕಟಾಕ್ಷಕ್ಕೆ ಪಾತ್ರರಾಗದೆ ದುಃಖದಿಂದ ಕೃಶರಾಗುವಂತೆ ನೀವು ನಿಮ್ಮ ಭರ್ತನಾದ ಸಮುದ್ರರಾಜನ ಪ್ರಣಯ ದೃಷ್ಟಿಯನ್ನು ಪಡೆಯದೆ ದುಃಖಿಸುತ್ತಿರುವಿರೇನು? ಓ ಹಂಸವೇ, ನಿನಗೆ ಸುಖಾಗಮನವೇ? ಇಲ್ಲಿ ಬಾ, ಕುಳ್ಳಿರು, ಹಾಲೆರೆಯುವೆನು, ಕುಡಿ. ನಿನಗೆ ಕೃಷ್ಣ ವೃತ್ತಾಂತವೇನಾದರೂ ತಿಳಿದಿದ್ದರೆ ಹೇಳು. ನೀನು ಆ ಕೃಷ್ಣನ ಕಡೆಯ ದೂತನೆಂದು ಕೇಳಿ ಬಲ್ಲೆವು.
ಅಜಿತನಾದ ಆ ಕೃಷ್ಣನಿಗೆ ಕುಶಲವಷ್ಟೇ. ಅವನು ಹಿಂದೆ ನಮಗೆ ಹೇಳಿ ಹೋದ ಮಾತನ್ನು ಸ್ಮರಿಸುವನೇ? ಹಾಗಿರದು. ಅವನ ಪ್ರೇಮವು ಸ್ಥಿರವಲ್ಲ, ಬಹಳ ಚಂಚಲವಾದುದು. ಹಾಗೆ ಅವನಿಗೆ ನಮ್ಮ ಸ್ಮರಣೆಗಿದ್ದ ಪಕ್ಷದಲ್ಲಿ ನೀನೇ ಅವನನ್ನು ಇಲ್ಲಿಗೆ ಕರೆತರಬಹುದಾಗಿತ್ತಲ್ಲವೇ? ಈಗಲೂ ನೀನು ಅವನನ್ನು ಇಲ್ಲಿಗೆ ಕರೆತಂದು ಬಿಡು. ಆದರೆ ಯಾವಳು ನಮ್ಮೆಲ್ಲರನ್ನು ವಂಚಿಸಿ ತಾನೊಬ್ಬಳೇ ಆತನ ಸಹವಾಸ ಸುಖವನ್ನು ಅನುಭವಿಸುತ್ತಿರುವಳು, ಆ ಲಕ್ಷ್ಮಿಗೆ ತಿಳಿಸದೆ ಅವನನ್ನು ಮಾತ್ರ ಕರೆತರಬೇಕು. ಯಾವಾಗಲೂ ಅವನಿಗೆ ನಿತ್ಯಾನಪಾಯಿನಿಯಾಗಿ ಅವನಲ್ಲಿ ಏಕನಿಷ್ಠೆಯಿಂದ ಇರುತ್ತಿರುವ ಆಕೆಯನ್ನು ವಂಚಿಸಿ ಕರೆತರುವುದು ಸಾಧ್ಯವೇ ಎಂದು ನೀನು ತಿಳಿಯಬೇಡ. ಅವಳಿಗೆ ಮಾತ್ರ ಆ ಕೃಷ್ಣನಲ್ಲಿ ಏಕನಿಷ್ಠೆ ಇರುವುದೇನು, ನಮಗಿಲ್ಲದುದೇನು ಎಂದಳು. ಓ ಪರೀಕ್ಷಿತ್ ರಾಜ, ಹೀಗೆ ಆ ಕೃಷ್ಣ ಪತ್ನಿಯರೆಲ್ಲರೂ ಯೋಗೇಶ್ವರೇಶ್ವರನಾದ ಆ ಭಗವಂತನಲ್ಲಿ ಅಸಾಧಾರಣ ಭಕ್ತಿಯನ್ನು ತೋರಿಸುತ್ತಾ ಅದರಿಂದ ಕೃಷ್ಣ ಗತಿ ಅಂದರೆ ಮುಕ್ತಿಯನ್ನು ಹೊಂದಿದರು. ಒಂದಾವರ್ತಿ ಕಿವಿಯಿಂದ ಕೇಳಿದರೂ ಬಾಯಿಂದ ನುಡಿದರೂ ಆ ಶ್ರೀಕೃಷ್ಣನ ಗುಣಗಳು ಸ್ತ್ರೀಯರ ಮನಸ್ಸನ್ನು ಬಲವಾಗಿ ಆಕರ್ಷಿಸುವವು. ಹೀಗಿರುವಾಗ ಅವನ ಲೀಲೆಗಳನ್ನು ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿದ ಆ ರಾಜಕನ್ಯೆಯರ ಮನಸ್ಸು ಅವನ ವಿಷಯದಲ್ಲಿ ಆಕರ್ಷಿಸಲ್ಪಡುವುದರಲ್ಲಿ ಏನಾಶ್ಚರ್ಯವು? ತ್ರೈಲೋಕ್ಯಪತಿಯಾದ ಆ ಕೃಷ್ಣನನ್ನು ತಮ್ಮ ಪತಿಯೆಂದು ಭಾವಿಸಿ ಅವನ ಕಾಲೊತ್ತುವುದೇ ಮೊದಲಾದ ಪರಿಚರ್ಯಗಳಿಂದ ಅವನ ಸೇವೆ ಮಾಡುತ್ತಿದ್ದ ಆ ಸ್ತ್ರೀಯರ ತಪೋ ವಿಶೇಷವನ್ನು ಎಷ್ಟೆಂದು ಹೇಳಬಹುದು? ಸಜ್ಜನರಿಗೆ ತಾನೇ ಮುಖ್ಯ ಗತಿ ಎನಿಸಿಕೊಂಡ ಕೃಷ್ಣನು ವೇದೋಕ್ತವಾದ ಕರ್ಮಗಳನ್ನು ಯಥಾವಿಧಿಯಾಗಿ ಅನುಷ್ಠಿಸುತ್ತಾ ಧರ್ಮಾರ್ಥ ಕಾಮಗಳಿಗೆ ಗೃಹಸ್ಥಾಶ್ರಮವೇ ಉತ್ತಮ ಸ್ಥಾನವೆಂಬುದನ್ನು ಲೋಕಕ್ಕೆ ತೋರಿಸುತ್ತಿದ್ದನು. ಆ ಶ್ರೀಕೃಷ್ಣನು ಗೃಹಧರ್ಮದಲ್ಲಿದ್ದಾಗ ಅವನಿಗೆ 16,800 ಮಂದಿ ಪತ್ನಿಯರಿದ್ದರು. ಅವರಲ್ಲಿ ಹಿಂದೆ ಹೇಳಿದಂತೆ ರುಕ್ಮಿಣಿ ಮೊದಲಾದ ಅಷ್ಟಮಹಿಷಿಯರು ಪ್ರಧಾನಭೂತರೆನಿಸಿಕೊಂಡಿದ್ದರು. ಈ ಸಮಸ್ತ ಪತ್ನಿಯರಲ್ಲಿಯೂ ಒಬ್ಬೊಬ್ಬಳಿಗೆ 10 ಮಂದಿ ಪುತ್ರರಂತೆ ಜನಿಸಿದರು. ಈ ಮಕ್ಕಳೆಲ್ಲರೂ ಉದ್ದಾಮ ವೀರ್ಯವುಳ್ಳವರೆಂಬ ಪ್ರಖ್ಯಾತಿ ಹೊಂದಿದರು. ಅವರಲ್ಲಿ 18 ಮಂದಿ ಕುಮಾರರು ಮಹಾರಥರೆನಿಸಿಕೊಂಡು ಲೋಕವಿಖ್ಯಾತವಾದ ಯಶಸ್ಸಿಗೆ ಭಾಗಿಗಳಾದರು. ಪ್ರದ್ಯುಮ್ನ, ಅನಿರುದ್ಧ, ದೀಪ್ತಿಮಂತ, ಭಾನು, ಸಾಂಬ, ಮಧು, ಬೃಹದ್ಭಾನು, ಚಿತ್ರಭಾನು, ವೃಕ, ಅರುಣ, ಪುಷ್ಕರ, ದೇವಬಾಹು, ಶ್ರುತದೇವ, ಸುನಂದನ, ಚಿತ್ರಬಾಹು, ವಿರೂಪ, ಕಲಿ, ನೇಕ್ರೋಧರೆಂದು ಅವರಿಗೆ ಹೆಸರು. ಕಂಸವಧಕ್ಕೆ ಮೊದಲು ಕೃಷ್ಣನಿಗೆ ಗಂಧವನ್ನೊಪ್ಪಿಸಿ ಅವನನ್ನು ಮೋಹಿಸಿದ ತ್ರಿವಕ್ರೆ ಎಂಬ ಕುಬ್ಜೆಯಲ್ಲಿ ಉಪಕ್ರೋಶನೆಂಬ ಪುತ್ರನಾದನು. ಇವನು ನಾರದ ಮುನಿಗೆ ಪ್ರಿಯ ಶಿಷ್ಯನಾಗಿದ್ದು ಕೃಷ್ಣನಿಗೆ ಅಚಿನ್ನ ಭಕ್ತನಾಗಿ ತನ್ನ ಮನಸ್ಸನ್ನು ಆ ಭಗವತ್ ಸಮಾಧಿಯಲ್ಲಿಯೇ ನೆಲೆಗೊಳಿಸಿದನು. ಈತನೇ ಪಾಂಚರಾತ್ರದಲ್ಲಿ ಸಾತ್ವತ ತಂತ್ರವನ್ನು ನಿರ್ಣಯಿಸಿದವನು. ಆ ಸಾತ್ವತ ಸಂಹಿತೆಯನ್ನು ಅಧ್ಯಯನ ಮಾಡಿದವರು ತಪ್ಪದೆ ಮುಕ್ತಿಯನ್ನು ಹೊಂದುವರು. ಆ ಸಾತ್ವತ ಸಂಹಿತೆಯಲ್ಲಿಯೇ ವೇದಾಧಿಕಾರವಿಲ್ಲದ ಸ್ತ್ರೀಯರಿಗೂ ಶೂದ್ರರಿಗೂ ದಾಸರಿಗೂ ತಾಪ ಪುಂಡ್ರಾದಿ ವೈಷ್ಣವ ಸಂಸ್ಕಾರಗಳು ವಿಧಿಸಲ್ಪಟ್ಟಿರುವವು. ಕೃಷ್ಣನಿಗೆ ಜನಿಸಿದ ಅನೇಕ ಮಂದಿ ಪುತ್ರರಲ್ಲಿ ರುಕ್ಮಿಣಿಯ ಪ್ರಥಮ ಪುತ್ರನಾದ ಪ್ರದ್ಯುಮ್ನನು ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ತನ್ನ ತಂದೆಯಾದ ಕೃಷ್ಣನಿಗೆ ಸಾಟಿ ಎನಿಸಿಕೊಂಡಿದ್ದನು. ಈತನು ರುಕ್ಮಿಯ ಮಗಳನ್ನು ಮದುವೆಯಾಗಿ ಅವಳಲ್ಲಿ 1000 ಆನೆಗಳ ಬಲವುಳ್ಳ ಅನಿರುದ್ಧನೆಂಬ ಪುತ್ರನನ್ನು ಪಡೆದನು. ಈ ಅನಿರುದ್ಧನು ರುಕ್ಮಿಯ ಪೌತ್ರಿಯನ್ನು ಅಂದರೆ ಮಗನ ಮಗಳನ್ನು ವಿವಾಹ ಮಾಡಿಕೊಂಡು ವಜ್ರನೆಂಬ ಮಗನನ್ನು ಪಡೆದನು. ಮೌಸಲ ಶಾಪದಿಂದ ಉಂಟಾದ ಯಾದವ ಕುಲಕ್ಷಯದಲ್ಲಿ ಈ ವಜ್ರನೊಬ್ಬನೇ ಕೃಷ್ಣಾನುಗ್ರಹದಿಂದ ಬದುಕಿದವನು. ಇವನಿಗೆ ಪ್ರತಿಬಾಹುವೆಂಬ ಮಗನಾದನು. ಹಾಗೆಯೇ ವಂಶಾನುಕ್ರಮವಾಗಿ ಪ್ರತಿಬಾಹುವಿನಿಂದ ಸುಬಾಹುವು, ಅವನಿಂದ ಧರ್ಮಸೇನನು, ಅವನಿಂದ ಶ್ರುತಸೇನನು ಜನಿಸಿದರು. ಓ ಪರೀಕ್ಷಿತ್ ರಾಜ, ಹೀಗೆ ಯಾದವ ಕುಲವು ಅನಂತವಾಗಿ ವಿಸ್ತರಿಸಿದ್ದರು ಅದರಲ್ಲಿ ಬಡವನಾಗಲಿ ಸಂತಾನ ಸಮೃದ್ಧಿ ಇಲ್ಲದವನಾಗಲಿ ಅಲ್ಪಾಯಸ್ಸಿನಿಂದ ಸತ್ತವನಾಗಲಿ ಅಲ್ಪ ವೀರ್ಯವುಳ್ಳವನಾಗಲಿ ಬ್ರಾಹ್ಮಣ ಪ್ರಿಯನಲ್ಲದವನಾಗಲಿ ಒಬ್ಬನಾದರೂ ಇರಲಿಲ್ಲ. ಈ ಯಾದವ ವಂಶದಲ್ಲಿ ಹುಟ್ಟಿ ವೀರ ಕಾರ್ಯಗಳಿಂದ ಪ್ರಖ್ಯಾತಿ ಹೊಂದಿದವರೆಷ್ಟೋ ಮಂದಿ ಎಂಬುದನ್ನು ಲೆಕ್ಕಿಸಿ ನೋಡಬೇಕೆಂದರೆ 1000 ವರ್ಷಗಳ ಕಾಲವಾದರೂ ತೀರದು. ಆ ಯಾದವ ಕುಮಾರರಿಗೆ ಪಾಠ ಹೇಳತಕ್ಕ ಆಚಾರ್ಯರಾಗಿದ್ದವರ ಸಂಖ್ಯೆಯು ಮಾತ್ರವೇ 3,88,100 ನಾನು ಕೇಳಿರುವೆನು.
ಅನೇಕ ಬಾಲಕರನ್ನು ಸೇರಿಸಿ ಅಧ್ಯಯನ ಮಾಡಿಸತಕ್ಕ ಆಚಾರ್ಯರ ಸಂಖ್ಯೆಯೇ ಇಷ್ಟಿರುವಾಗ ಇನ್ನು ಆ ಯಾದವ ಕುಮಾರರ ಸಂಖ್ಯೆ ಎಷ್ಟಿರಬಹುದು? ಅಷ್ಟೇಕೆ, ಯದುಗಳಲ್ಲಿ ಸಹದೇವನೊಬ್ಬನಿಗೆ ಮಾತ್ರವೇ ಲಕ್ಷೋಪಲಕ್ಷ ಪುತ್ರರು ಹುಟ್ಟಿರುವರು. ದೇವಾಸುರ ಯುದ್ಧದಲ್ಲಿ ಹತರಾದ ಅನೇಕ ದೈತ್ಯರು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಪ್ರಜೆಗಳನ್ನು ಬಾಧಿಸುತ್ತಿದ್ದಾಗ ಅವರನ್ನು ನಿಗ್ರಹಿಸುವುದಕ್ಕಾಗಿಯೇ ಭಗವದಾಜ್ಞೆಯಿಂದ ದೇವತೆಗಳು ಯಾದವರಾಗಿ ಹುಟ್ಟಿದರು. ಈ ಯಾದವರಲ್ಲಿ ವೃಷ್ಣಿಗಳು, ಅಂಧಕರು ಮೊದಲಾಗಿ ಬೇರೆ ಬೇರೆ 101 ಕುಲದವರಾದರು. ಸರ್ವದೇವೋತ್ತಮನಾದ ಶ್ರೀಹರಿಯು ಈ ಭೂಮಿಯಲ್ಲಿಯೂ ಅವರಿಗೆ ಪ್ರಭುವೆನಿಸಿ ನಿಯಮಿಸುವುದಕ್ಕಾಗಿ ತಾನೇ ಕೃಷ್ಣರೂಪದಿಂದ ಅವತರಿಸಿದನು. ಈ ಯಾದವರೆಲ್ಲರೂ ಕೃಷ್ಣನು ಶಯನಿಸುವಾಗಲೂ, ಕುಳ್ಳಿರುವಾಗಲೂ, ಸಂಚರಿಸುವಾಗಲೂ, ಸಂಭಾಷಿಸುವಾಗಲೂ, ವಿಹರಿಸುವಾಗಲೂ, ಸ್ನಾನ ಪಾನಗಳನ್ನು ಮಾಡುವಾಗಲೂ, ಬೇರೆ ಕಾರ್ಯಗಳನ್ನು ನಡೆಸುವಾಗಲೂ ಅವನೊಡನೆ ಸಮಾನ ಸ್ಕಂಧರಾಗಿ ಕಲೆತು ಸ್ನೇಹ ಭಾವದಿಂದ ನೋಡುತ್ತಿದ್ದರೆ ಹೊರತು ಅವನೇ ತಮಗೆ ಅಂತರಾತ್ಮನಾದ ಪರಮ ಪುರುಷನೆಂದು ತಿಳಿಯದಿದ್ದರು. ಓ ಪರೀಕ್ಷಿದ್ರಾಜ, ಕೃಷ್ಣಾವತಾರಕ್ಕೆ ಮೊದಲು ದೇವನದಿಯಾದ ಗಂಗೆಯೇ ಲೋಕದಲ್ಲಿ ಸರ್ವೋತ್ತಮವಾದ ಪುಣ್ಯ ತೀರ್ಥವೆನಿಸಿಕೊಂಡಿದ್ದಿತು. ಈಗ ಶ್ರೀಕೃಷ್ಣನ ಕೀರ್ತಿ ರೂಪವಾದ ತೀರ್ಥವು ಆತನ ಪಾದತೀರ್ಥವಾದ ಗಂಗೆಯ ಪ್ರಭಾವವನ್ನು ತಗ್ಗಿಸಿತು. ಆ ಕೃಷ್ಣನ ಕೀರ್ತಿಯೇ ಸಮಸ್ತ ತೀರ್ಥಗಳಿಗೂ ಮೇಲೆನಿಸಿರುವುದು. ಆ ಕೃಷ್ಣನನ್ನು ದ್ವೇಷಿಸಿದವರು, ಪ್ರೇಮಿಸಿದವರು ಸಮಕಕ್ಷೆಯಲ್ಲಿ ಅವನ ಸಾಧರ್ಮ್ಯವನ್ನು ಹೊಂದಿರುವರು. ಯಾವಳ ಕಟಾಕ್ಷ ಲೇಷಕ್ಕೆ ಪಾತ್ರರಾಗುವುದಕ್ಕಾಗಿ ಬ್ರಹ್ಮಾದಿ ದೇವತೆಗಳು ಎಷ್ಟು ಪ್ರಯತ್ನ ಪಡುವರು, ಅಂತಹ ಮಹಾಲಕ್ಷ್ಮಿಯೇ ಅವನಿಗೆ ಅನನ್ಯಾರ್ಹ ಶೇಷಭೂತೆಯಾಗಿರುವಾಗ ಅವನ ಪ್ರಭಾವವನ್ನು ಎಷ್ಟೆಂದು ಹೇಳಬಹುದು? ಪರಮ ಕಾರುಣಿಕನಾದ ಆ ಶ್ರೀಕೃಷ್ಣನು ತನ್ನ ಹೆಸರನ್ನು ಒಂದಾವರ್ತಿ ಕಿವಿಯಿಂದ ಕೇಳಿದವರಿಗೂ, ಬಾಯಿಂದ ಆಡಿದವರಿಗೂ, ಅರ್ಥಜ್ಞಾನವಿಲ್ಲದೆ ಬಾಯಿಗೆ ಬಂದಂತೆ ತನ್ನ ನಾಮವನ್ನು ಉಚ್ಚರಿಸಿದವರಿಗೂ ಅಶುಭಗಳೆಲ್ಲವನ್ನು ನೀಗಿಸಿ ಕ್ಷೇಮವನ್ನು ಉಂಟು ಮಾಡುವನು. ಆತನೇ ಧರ್ಮ ಪ್ರವರ್ತಕನು. ಕಾಲಾಭಿಮಾನಿಯಾದ ಸುದರ್ಶನ ಚಕ್ರವೇ ಯಾವನ ಆಯುಧವೆನಿಸಿರುವುದೋ ಅಂತಹ ಭಗವಂತನಾದ ಶ್ರೀಕೃಷ್ಣನು ಭೂಭಾರ ಪರಿಹಾರ ರೂಪವಾದ ಕಾರ್ಯವನ್ನು ನಡೆಸಿದುದೊಂದು ಚಿತ್ರವಲ್ಲ. ಸಮಸ್ತ ಪ್ರಾಣಿಗಳಿಗೂ ಆಧಾರಭೂತನಾದ ಆ ಭಗವಂತನು ತನಗೆ ಕರ್ಮಾಧೀನವಾದ ಜನನವಿಲ್ಲದಿದ್ದರೂ ದೇವಕಿ ದೇವಿಯ ಗರ್ಭದಲ್ಲಿ ಜನಿಸಿದನೆಂಬ ನಾಮಮಾತ್ರಕ್ಕೆ ಪಾತ್ರನಾಗಿ ಯದುವೀರರೆಂಬ ಭುಜಗಳಿಂದ ಲೋಕದಲ್ಲಿ ಅಧರ್ಮವನ್ನು ನಿರ್ಮೂಲ ಮಾಡಿದನು. ಮತ್ತು ಬೃಂದಾವನದಲ್ಲಿರುವ ತರು, ಗುಲ್ಮ, ಲತಾದಿ ಸ್ಥಾವರಗಳಿಗೂ, ಪಶು ಪಕ್ಷಿ ಮೃಗಾದಿ ಜಂಗಮಗಳಿಗೂ ತನ್ನೊಡನೆ ಯಾವುದೋ ಒಂದು ವಿಧವಾದ ಸಂಬಂಧದಿಂದ ಮೋಕ್ಷ ಪ್ರತಿಬಂಧಕವಾದ ಪಾಪವನ್ನು ನೀಗಿಸಿ ಉತ್ತಮ ಗತಿಯನ್ನು ಉಂಟು ಮಾಡಿದನು. ಮುದ್ದು ಬೀರುವ ತನ್ನ ಮುಖ ವಿಕಾಸದಿಂದಲೇ ಕೋಪ ಸ್ತ್ರೀಯರ ಮನಸ್ಸನ್ನು ಮೋಹಗೊಳಿಸಿ ಅವರಿಗೂ ಉತ್ತಮ ಗತಿಯನ್ನು ಅನುಗ್ರಹಿಸಿದನು. ಹೀಗೆ ಸಕಲ ಜಗದುದ್ಧಾರಕನಾದ ಶ್ರೀಕೃಷ್ಣನು ಸರ್ವೋತ್ಕೃಷ್ಟನಾಗಿರಲಿ. ಓ ಪರೀಕ್ಷಿದ್ರಾಜ, ವೇದಗಳ ಮೂಲಕವಾಗಿ ಮೊದಲು ತನ್ನಿಂದ ನಿರ್ಣಯಿಸಲ್ಪಟ್ಟ ಧರ್ಮಗಳನ್ನು ರಕ್ಷಿಸುವುದಕ್ಕಾಗಿಯೇ ಮನುಷ್ಯ ದೇಹವನ್ನು ಕೈಗೊಂಡು ಆ ಮನುಷ್ಯ ನಟನೆಗಳಿಂದಲೇ ತನ್ನ ಅಪಾರ ಮಹಿಮೆಯನ್ನು ತೋರಿಸಿದ ಆ ಕೃಷ್ಣನ ಚರಿತ್ರೆಗಳು ಕಿವಿಯಿಂದ ಕೇಳಿದವರಿಗೂ, ಬಾಯಿಂದ ಆಡಿದವರಿಗೂ ಭಕ್ತಿ ಪ್ರತಿಬಂಧಕಗಳಾದ ಸಮಸ್ತ ಪಾಪಗಳನ್ನು ನೀಗಿಸುವವು. ಆತನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಅಪೇಕ್ಷಿಸತಕ್ಕವನು ಅವಶ್ಯವಾಗಿ ಅದನ್ನು ಕೇಳಬೇಕು. ಪ್ರತಿ ಸಂಧ್ಯೆಯಲ್ಲಿಯೂ ಆ ಮುಕುಂದನ ಸತ್ಕಥಾ ಶ್ರವಣ ಕೀರ್ತನಗಳಿಂದ ಆ ಪರಮಾತ್ಮನಲ್ಲಿ ಮೇಲೆ ಮೇಲೆ ಆಸಕ್ತಿಯು ಹೆಚ್ಚುತ್ತಾ ಬರುವುದು. ಅದರಿಂದ ಭಕ್ತಿ ಯೋಗವು ಹುಟ್ಟುವುದು. ಆ ಭಕ್ತಿ ಬಲದಿಂದ ಎಂಥವರಿಗೂ ಜಯಿಸಬಾರದ ಮೃತ್ಯುವನ್ನು ಜಯಿಸಿ ನಿತ್ಯ ಸುಖಾಸ್ಪದವಾದ ಭಗವಂತನ ಸಾನ್ನಿಧ್ಯವನ್ನು ಸೇರಬಹುದು. ಆ ಭಗವದಾಸ್ಥಾನವು ಸಾಧಾರಣವಾದುದಲ್ಲ. ಏಕಚಕ್ರಾಧಿಪತ್ಯದಲ್ಲಿರುವ ರಾಜರು ಕೂಡ ಆ ಸ್ಥಾನವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತಮ್ಮ ರಾಜ್ಯ ಕೋಶ ಭೋಗಗಳಲ್ಲಿಯೂ ಆಸೆಯನ್ನು ಬಿಟ್ಟು ಅಡವಿಯಲ್ಲಿ ತಪಸ್ಸಿಗಾಗಿ ಹೋಗುವರು ಎಂದು ಶುಕಮುನಿಯು ಪರೀಕ್ಷಿದ್ರಾಜನಿಗೆ ತಿಳಿಸಿದ ಶ್ರೀಕೃಷ್ಣ ಚರಿತ್ರವನ್ನು ಸೂತ್ ಪುರಾಣಿಕನು ನೈಮಿಷಾರಣ್ಯವಾಸಿಗಳಾದ ಋಷಿಗಳಿಗೆ ಹೇಳಿದನು. ಇದು 90ನೆಯ ಅಧ್ಯಾಯವು. ಇದರೊಂದಿಗೆ ದಶಮ ಸ್ಕಂಧವು ಸಮಾಪ್ತವು. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.